ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ, ಸುಂಡೆಕಾಯಿ ಭತ್ತ ಕೊಳಂಬು ಅಂತಾರಲ್ಲ ಆ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಮೈಗೂ ತುಂಬ ಒಳ್ಳೆಯದು. ಅದು ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕಂತ. ಇವತ್ತು ಅದನ್ನು ಏನು ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಭತ್ತ ಕೊಳಂಬು ಅನ್ನೋದು ತುಂಬಾ ಫೇಮಸ್ಸು, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ಒಂದು ಸ್ಪೂನ್ ಸಾರಿದ್ರೆ ಒಂದು ತಟ್ಟೆ ಅನ್ನ ಖಾಲಿ ಮಾಡ್ಬೋದು. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಕಾಯಿ ಏನೂ ಹಾಕಲ್ಲ, ಹಂಗೆ ಮಾಡೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಗರ್ ಪೇಷೆಂಟು ಎಲ್ಲರಿಗೂ ಇದು ಮೈಗೆ ಒಳ್ಳೆಯದು. ಈಗ ನಾನ್ ಸ್ಟಿಕ್ಕೆ ಇಟ್ಟಿರೋದು ನಾನಿವತ್ತು ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಅದರಿಂದ ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಬಿಟ್ಕೊಳ್ಳಿ. ಎಣ್ಣೆ ಬಿಟ್ಕೊಂಡು ಸಾಸಿವೆ ಸಿಡಿಲಿ ಮಾಮೂಲಿ. ಇದಕ್ಕೆ ಜಾಸ್ತಿ ಬೇಕಾಗಿರೋದು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸಾಸಿವೆ ಸಿರಿದಾದ್ಮೇಲೆ ಒಂದು 2 ಪಿಂಚಷ್ಟು ಮೆಂತ್ಯ ಸೇರಿಸ್ಕೊಳ್ಳಿ, ಘಮ ಚೆನ್ನಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ನಾವು ಎಷ್ಟು ಕ್ವಾಂಟಿಟಿ ಹಾಕ್ತೀವೋ ಅಷ್ಟು ಟೇಸ್ಟು. ಆದರೆ ಸಣ್ಣ ಈರುಳ್ಳಿ, ದಪ್ಪದಲ್ಲ, ಸಾಂಬಾರಾಣಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಈಗ ಟೊಮೆಟೊ ತೋರಿಸಿದ್ನಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ, ಅದು ಫ್ರೈ ಆಗೋಷ್ಟರಲ್ಲಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಅದೇ ಒಂಥರ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿ ಬರ್ತಾಯಿದೆ ಫ್ರೈ ಆಗ್ತಾ. ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಬೇಕು ಟೊಮೆಟೊ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಸಾರಿಗೆ ಹುಣಸೆಹಣ್ಣು ಕಿವುಚಿ ಹಾಕಬೇಕು. ನಾನು ಒಂದು ಸಣ್ಣ ನೆಲ್ಲಿಕಾಯಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ, ಯಾಕಂದರೆ ಕ್ವಾಂಟಿಟಿ ಕಡಿಮೆನೇ ಮಾಡ್ತಾಯಿದ್ದೀನಿ. ಅದರಿಂದ ಹುಣಸೆಹಣ್ಣು ಕಡಿಮೆನೇ ಸೇರಿಸ್ತಾಯಿದ್ದೀನಿ. ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಷ್ಟು ನೆನೆ ಹಾಕಿದ್ದೀನಿ. ಅದನ್ನು ಕಿವುಚಿ ಇಟ್ಕೋಬೇಕು. ಈಗ ಎಲ್ಲ ಫ್ರೈ ಆಗಿದೆ, ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಸಾರಿನ ಪುಡಿ ಒಂದು ಸ್ಪೂನು, ಖಾರಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ, ಮತ್ತು ಅಚ್ಕಾರದ ಪುಡಿ ಈ ಕಲರ್ಗೆ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಮನೇಲಿ ಅಚ್ಕಾರದ ಪುಡಿ ಇಲ್ಲಾಂದರೆ ಸಾರಿನ ಪುಡಿನೇ ಇನ್ನೊಂಚೂರು ಸೇರಿಸ್ಕೊಳ್ಳಿ. ಈ ಅಚ್ಕಾರದ ಪುಡಿ ಸೇರಿಸಿದ್ರೆ ಟೇಸ್ಟು ಮತ್ತು ಕಲರ್ ಎರಡೂ ಚೆನ್ನಾಗಿ ಬರುತ್ತೆ. ಹುಣಸೆಹಣ್ಣು ನೀರು ಕಿವುಚಿರೋದು, ಚೆನ್ನಾಗಿ ಹುಣಸೆಹಣ್ಣು ಕಿವುಚ್ಕೊಂಡು ಒಂದು 2-3 ಸತಿ ನೀರು ಸೇರಿಸ್ಕೊಳ್ಳಿ. ಇನ್ನು ನಾನು ಮತ್ತೆ ಎಕ್ಸ್ಟ್ರಾ ಸೇರಿಸಿಲ್ಲ. ಈಗ ಹುಣಸೆಹಣ್ಣು ಕಿವುಚಿರೋ ನೀರು ಮಾತ್ರ ಧಾರಾಳವಾಗಿ ನೀರು ಹಾಕಿ ಕಿವುಚ್ಕೊಂಡೆ, ಅದೇ ನೀರು ಸಾಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿ ಎಣ್ಣೆ ಸಪ್ರೇಟ್ ಆಗೋ ತನಕ ಅದು ಸಾರು ರೆಡಿ ಆಗುತ್ತೆ. ಆವಾಗ ತುಂಬ ಈಸಿ ಇದು ಮಾಡೋದು. ಇನ್ನೊಂದು ಟೇಸ್ಟು ಚೆನ್ನಾಗಿರುತ್ತೆ. ಇದು ಎವರ್ಗ್ರೀನ್ ಸಾರು ಭತ್ತ ಕೊಳಂಬು ಅನ್ನೋದು. ಇದು ನಾವು ಹಾಗಲಕಾಯಲ್ಲೂ ಮಾಡ್ಬೋದು, ಹಾಗಲಕಾಯಿ ಭತ್ತಲ್ ಅಂತಾರಲ್ಲ, ಅದು ಸಿಗುತ್ತೆ ಅಂಗಡಿಯಲ್ಲಿ, ಅದರಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ತಿಂಗ್ಳಿಗೆ ಒಂದು 2 ಸತಿ ಆದರೂ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸಾರು ಒಂದು ವಾರ ತನಕ ಕೆಡಲ್ಲ. ಆದರೆ ಒಂದು ವಾರ ಯಾರೂ ಇಟ್ಕೊಳ್ಳಲ್ಲ, ಆದರೆ ಕೆಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಾರು. ಸಾರು ಚೆನ್ನಾಗಿ ಕುದೀತಾ ಇದೆ. ನಿಮ್ಗೆ ಸಾರು ಕುದೀತಾ ಇರಬೇಕಾದ್ರೆ ತೆಗಿಬಾರ್ದು, ನೀವು ಎಣ್ಣೆ ಸಪ್ರೇಟ್ ಆದಮೇಲೆ ತೆಗೀರಿ, ಆವಾಗಲೇ ಟೇಸ್ಟು ಸಾರಿದು. ಫ್ರೆಂಡ್ಸ್, ಸಾರಂತೂ ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದೆ. ಬರೀ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇನ್ನೇನು ಹಾಕಿಲ್ಲ, ಅದಕ್ಕೆ ರೆಡಿ ಆಗೋಯ್ತು. ಈಗ ಅದನ್ನು ಇಳಿಸ್ಬಿಟ್ಟು ಮತ್ತೆ ಒಂದು ಒಗ್ಗರಣೆ ಥರ ಸುಂಡೆಕಾಯಿನ ಫ್ರೈ ಮಾಡಿ ಸೇರಿಸೋದು. ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಒಣಗಿರೋ ಸುಂಡೆಕಾಯಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಇದು. ಈಗ ಮಾಲ್ಗಳಲ್ಲೂ ಸಿಗುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸುಮ್ಮನೆ ಒಂದು ಹಿಡಿಯಷ್ಟು ಹಾಕಿಲ್ಲ. ಈ ಭತ್ತ ಕೊಳಂಬು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹಸಿ ಸುಂಡೆಕಾಯಿ ಸಿಕ್ಕಿದ್ರೂ ನೀವು ಇದನ್ನು ಮೊಸರಲ್ಲಿ ನೆನೆ ಹಾಕ್ಬಿಟ್ಟು ಹಿಂಗೆ ನೀವು ಒಣಗಿಸಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ ಎಣ್ಣೆ ಆದರೆ ಸಾಕು ಈ ಸುಂಡೆಕಾಯಿಗೆ. ಈ ಸುಂಡೆಕಾಯಿ ಹಸಿ ಸುಂಡೆಕಾಯಿನೂ ಸಿಗುತ್ತೆ, ಅದರಲ್ಲೂ ಮಾಡ್ಕೋಬೋದು, ಸೇಮ್ ಹಿಂಗೆ ಮಾಡ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ.
ನನಗೆ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ